ಕಾಸರಗೋಡು ಸೌರ ವಿದ್ಯುತ್ ಯೋಜನೆ ಪ್ರದೇಶದಲ್ಲಿ ಭಾರೀ ಗಾತ್ರದ ಹಾವುಗಳ ಮೊಟ್ಟೆಗಳಿಂದ ಮರಿಗಳನ್ನು ಹೊರಹಾಕಲು ಅಧಿಕಾರಿಗಳು ಮತ್ತು ವನ್ಯಜೀವಿ ಉತ್ಸಾಹಿಗಳ ಗುಂಪು ವಿಶೇಷ ಸಂರಕ್ಷಣೆಯನ್ನ ಮಾಡಿದೆ. ಹಾವುಗಳ ಮರಿಗಳನ್ನು ಸಂರಕ್ಷಿಸಲು ಸೌರ ಉದ್ಯಾನವನದ ನಿರ್ಮಾಣ ಕಾಮಗಾರಿಯನ್ನ 15 ದಿನಗಳ ತನಕ ಮುಂದೂಡಿ ಅಧಿಕಾರಿಗಳು ವನ್ಯಜೀವಿಯಲ್ಲಿರುವಂತಹ ಪ್ರೀತಿಯನ್ನ ತೋರ್ಪಡಿಸಿದ್ದಾರೆ. ಅರಣ್ಯ ಇಲಾಖೆ ಕಾಸರಗೋಡು ಶ್ರೇಣಿ ಅಧಿಕಾರಿ ಅನಿಲ್ ಕುಮಾರ್ ಅವರ ಮುತುವರ್ಜಿಯಿಂದ ಹಾವುಗಳ ಮರಿಗಳಿಗೆ ಹೊಸ ಜೀವವನ್ನ ಒದಗಿಸಲಾಗಿದೆ. ಕೋಟ್ಯಾಂತರ ರೂಪಾಯಿಗಳನ್ನು ವೆಚ್ಚ ಮಾಡಿರುವ ಕಾಸರಗೋಡು ಸೌರ ವಿದ್ಯುತ್ ಯೋಜನೆ ಪ್ರದೇಶದಲ್ಲಿ ಭಾರೀ ಗಾತ್ರದ ಹಾವುಗಳ ಮೊಟ್ಟೆಗಳಿಂದ ಮರಿಗಳನ್ನ ಹೊರಬರಿಸುವಂತಹ ಉದ್ದೇಶದಿಂದ ಪ್ರತ್ಯೇಕ ಸಂರಕ್ಷಣೆಯನ್ನು ನೀಡಿರುವಂತಹ ಅಧಿಕಾರಿಗಳ ಹಾಗೂ ಒಂದು ವಿಭಾಗ ವನ್ಯಜೀವಿ ಉತ್ಸಾಹಿಗಳ ಈ ಸೇವೆಗೆ ಸಾರ್ವಜನಿಕ ವಲಯದಲ್ಲಿ ಭಾರೀ ಪ್ರಶಂಸೆಗಳು ವ್ಯಕ್ತವಾಗ್ತಾ ಇದೆ. ಪೈವಳಿಕೆ ಕೊಮ್ಮಂಗಳದ ಸೌರ ವಿದ್ಯುತ್ ಯೋಜನೆ ಪ್ರದೇಶದಲ್ಲಿ ಭಾರೀ ಗಾತ್ರದ ಹಾವುಗಳ ಮೊಟ್ಟೆಗಳು ಮರಿ ಇಡಲು ತಯಾರಾಗಿತ್ತು. 50 ಮೆಗಾವ್ಯಾಟ್ ಸೌರ ಯೋಜನೆಯ ಕಾಮಗಾರಿ ನಡೀತಾ ಇರುವ ವೇಳೆ ಇದರೊಳಗೆ ಭಾರೀ ಗಾತ್ರದ ಹಾವುಗಳು ಮೊಟ್ಟೆಯನ್ನ ಇಟ್ಟು ಮರಿ ಮಾಡಲು ಸಜ್ಜಾಗ್ತಾ ಇರುವ ದೃಶ್ಯಗಳು ಕಂಡುಬಂದವು. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ಮುತುವರ್ಜಿಯಲ್ಲಿ 272 ಕೋಟಿ ರೂಪಾಯಿ ಯೋಜನೆಯನ್ನ 15 ದಿನಗಳ ಕಾಲ ಮುಂದೂಡಲಾಗಿದೆ. ಮೊಟ್ಟೆಗಳಿಂದ ಹೊರಬರ್ತಾ ಇರುವಂತಹ ಹಾವಿನ ಮರಿಗಳನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಲಾಗಿದೆ.